ಈ ದಿನ ನಾವು ಗ್ರಾಮ ಪಂಚಾಯತಿ ನೌಕರರ ಶ್ರೀನಿವಾಸಪುರ ತಾಲೂಕು ಮಟ್ಟದ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ತಾಲೂಕು ಸಮ್ಮೇಳನ ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ನಾವು ಗ್ರಾಮ ಪಂಚಾಯತಿ ನೌಕರರ ಕಷ್ಟ ಸುಖಗಳನ್ನು ಎಲ್ಲ ಆಲಿಸಿದ್ವಿ. ಇದಕ್ಕೆ ಬೆಂಬಲವಾಗಿ ಗ್ರಂಥ ರೈತ ಸಂಘದ ಅಧ್ಯಕ್ಷರು PR ಬಂದಿದ್ದರು, ಮತ್ತು ನಮ್ಮ ನವೀನಣ್ಣ ಬಂದಿದ್ದರು. ಅದೇ ರೀತಿ ಅಂಗನವಾಡಿ ನೌಕರ ಸಂಘದ ಅಧ್ಯಕ್ಷರಾದ ಮಮತಮ್ಮನವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ಸು ಜಿಲ್ಲಾ ಅಧ್ಯಕ್ಷರಾದ ಅಮರನಾರಾಯಣ ಅವರು ಇದ್ದರು. ಅದೇ ರೀತಿ ನಮ್ಮ ಜಿಲ್ಲಾ ಕೇಶವರಾವ್ ಅವರು ಖಜಾಂಚಿಯಾಗಿ ಅವರು ಬಂದಿದ್ದರು. ಮತ್ತು ಗೌರವಾಧ್ಯಕ್ಷರಾದ ಗಾಂಧಿನಗರ ನಾರಾಯಣಸ್ವಾಮಣ್ಣ ಅವರು ಬಂದಿದ್ದರು. ಇವರ ಅಧ್ಯಕ್ಷತೆಯಲ್ಲಿ ಈ ದಿನ ನಾವು ಬಹಳ ವಿಜೃಂಭಣೆಯಿಂದ ಹೊಸ ಕಮಿಟಿಯನ್ನು ರಚನೆ ಮಾಡಿದ್ದೀವಿ. ಅದರಲ್ಲಿ ನಾವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ. ಅದೇ ರೀತಿ ನಮ್ಮ ನಾರಾಯಣಸ್ವಾಮಿಯವರು ಕಾರ್ಯದರ್ಶಿಯಾಗಿ ನೇಮಕ ಆಗಿದ್ದಾರೆ. ಮತ್ತು ನಮ್ಮ ಶಿವಣ್ಣ ಅವರು ಸಂಘಟನಾ ಕಾರ್ಯದರ್ಶಿಯಾಗಿ, ನರೇಂದ್ರರವರು ಕಾರ್ಯದರ್ಶಿಯಾಗಿ, ಎಲ್ಲ ಸುಮಾರು ಒಂದು 35-36 ಜನ ಸಂಘಟನಾ ಕಾರ್ಯದರ್ಶಿಗಳಾಗಿ ಆಯ್ಕೆ ಮಾಡಿಕೊಂಡು ಹೊಸದಾಗಿ ನಮ್ಮ ತಾಲೂಕಿನ ಗ್ರಾಮ ಪಂಚಾಯತಿ ನೌಕರ ಕಷ್ಟ ಸುಖಗಳನ್ನು ಆಲಿಸಲು ನಾವು ಬದ್ಧರಾಗಿರುತ್ತೇವೆ ಎಂದು ಈ ಮೂಲಕ ಹೇಳುತ್ತಾ, ನಮ್ಮ ಕಾರ್ಮಿಕ ಇಲಾಖೆಯಿಂದ ಬಂದಂತಹ ಯಾವುದೇ ಆದೇಶಗಳನ್ನು ನಾವು ಚಾಚು ತಪ್ಪದೆ ಕಾರ್ಯನಿರ್ವಹಣಾಧಿಕಾರಿಗಳು ಸಾರ್ಗೆ ಮತ್ತು DS ಸರ್ಗೆ ಮತ್ತು CO ಸಾರ್ ಅವರಿಗೆ ಮನವಿಗಳನ್ನು ಸಲ್ಲಿಸಿ ಕಷ್ಟಗಳಿಗೆ ಸ್ಪಂದಿಸ್ತೀವಿ ಅಂತ ತಮ್ಮಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.